ಈ ಕಡೆ ಆರ್ ಸಿ ಬಿ ಗೆದ್ದಿದ್ದ ಖುಷಿಗೆ ಸಂಭ್ರಮಾಚರಣೆ ಮಾಡಮೋ ಅಥವಾ ನಿನ್ನ ವಿಧಾನಸೌಧಕ್ಕೆ ಬಂದು ಎಲ್ಲ ಆರ್ ಸಿ ಬಿ ಪ್ಲೇಯರ್ಸ್ಗಳಾಗಲಿ ಮ್ಯಾನೇಜ್ಮೆಂಟ್ಗಳಾಗಲಿ ಎಲ್ಲರೂ ಅವ್ರು ಬಂದಿದ್ದು ಸಲುವಾಗಿ ಈ ಅಭಿಮಾನಿಗಳದು ಸಾವು ನೋಡಮ್ಮ ಯಾವುದಂತ ನೋಡಮ್ರಿ. ಇಲ್ಲ ಆರ್ ಸಿ ಬಿ ಮೇಲೆ ಅಭಿಮಾನದ ಇರಲಿ, ನಾವು ಒಂದು ಆರ್ ಸಿ ಬಿ ಕಟ್ಟರ್ ಅಭಿಮಾನಿ. ಆದ್ರೆ ಹಿಂಗೆ ಆರ್ ಸಿ ಬಿ ಸಲುವಾಗಿ ನಿಮ್ಮ ಪ್ರಾಣನೇ ನೀವೇ ಕಳ್ಕೊಳ್ಳೋದಪ್ಪ ಅಂತಂದ್ರೆ ಎಷ್ಟು ಹುಚ್ಚುತ್ತಾನೆ ಇದು. ಏನಿಲ್ಲ ಅಣ್ಣ, ನಿಮ್ಮ ಮನೆಯಲ್ಲಿ ಎಷ್ಟೋ ನಿಮ್ಮ ತಂದೆ ತಾಯಿಗಳು ಎಷ್ಟೋ ಕನಸು ಕಟ್ಕೊಂಡಿರ್ತಾರೆ. ನಮ್ಮ ಮಗ ಒಂದು ಬೆಳೆದು ಇನ್ನೂ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾನೆ ಅನ್ಕೊಂಡು ಅವ್ರು ಅಂದ್ಕೊಂಡಿರ್ತಾರೆ. ನೀವು ಗಿಡದ ಮೇಲೆ ಗಿಡ ಹತ್ತೋದು, ಬಸ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದು, ಇದೆಲ್ಲ ಯಾಗಬೇಕು ಹುಚ್ಚುತ್ತಾನ. ಆರ್ ಸಿ ಬಿ ಗೆದ್ದೈತಿ, ಖುಷಿ ಇರಲಿ. ನಾವು ಒಂದು ಖುಷಿ ಮಾಡೀವಿ. ನಮ್ಮ ಊರಾಗ ದುನಿಯಾದೇ ಡಿ ಜೆ ತಂದಕ್ಕೆ ಕುಣಿದೀವಿ, ಮತ್ತು ಪಟಾಕಿ ಹಚ್ಚೀವಿ, ಎಲ್ಲ ಮತ್ತು ಬೈಕ್ ರೌಂಡ್ ಹಾಕೀವಿ, ಎಲ್ಲ ಮಾಡೀವಿ ನಾವು. ಆದರೆ ನಿಮ್ಮ ಪ್ರಾಣನೇ ನೀವು ಪಣಕ್ಕಿಡುವಂಥ ಅದು ಉದ್ದೇಶ ಏನಿತ್ತು ಅದನ್ನು ನಾನು ನಿಮ್ಗೆ ಕೇಳೋದು. ಇವಾಗ ನೋಡಿ ನ್ಯೂಸಲ್ಲಿ ನಿನ್ನೆ ನೋಡಿದರೆ ಎಲ್ಲ ಆರ್ ಸಿ ಬಿ ಪ್ಲೇಯರ್ಸ್ಗಳು ವಿಧಾನಸೌಧಕ್ಕೆ ಬಂದು ಅವರೊಂದು ಸಂಭ್ರಮಾಚರಣೆ ಮಾಡ್ತಾಯಿದ್ರು. ಅವಾಗ ಕಾಲು ತುಳಿತದಿಂದ 12 ಮಂದಿ ನಾವು ಬರೀ ಒಂದು ಟಿ ವಿ ನೈನ್ ಎಷ್ಟು ಒಂದೂವರೆಗೇನು ಎಷ್ಟಕ್ಕೂ ಚಾಲು ಆಗೈತೆ ಅದು ಪ್ರೋಗ್ರಾಮ. ಅದು ಆದೊಂದು 10 ಅಥವಾ 15 ನಿಮಿಷಕ್ಕೆ ಒಬ್ಬರು ಸಾವಪ್ಪಿದ್ರು, ಒಬ್ಬರು ಸತ್ತರು. ಆದ ನಂತರ ಮತ್ತೆ ಹಂಗೆ ಕಾಲು ತುಳಿತದಿಂದ ಒಂದು 4 ಗಂಟೆವರೆಗೂ 12 ಮಂದಿ ಸಾವು ಅಂದರೆ ಏನಿದು? ಆರ್ ಸಿ ಬಿ ಅಂದರೆ ಒಂದು ಕರ್ನಾಟಕದ ಕಿರೀಟ ಆಗೋದು ಒಂದು ಆರ್ ಸಿ ಬಿ ಅಂದರೆ ಒಂದು ಕನಸು. ಆರ್ ಸಿ ಬಿ ಅಪ್ಪ ಅಂತಂದರೆ ನೋಡ್ರಿ, 18 ವರ್ಷದಿಂದ ಆರ್ ಸಿ ಬಿ ಕಪ್ ಗೆದ್ದಿದ್ದಿಲ್ಲ. 18 ವರ್ಷದಿಂದ ಎಷ್ಟೋ ಅಭಿಮಾನಿಗಳು ಈಗ 18 ವರ್ಷ ಕಪ್ ಗೆದ್ದಿಲ್ಲಪ್ಪ ಅಂತೇಳಿ ಎಷ್ಟೋ ಜನಗಳು ಎಷ್ಟೋ ಹರಕಿ ಹೋಗ್ತಾರೆ, ಏನೇನು ಮಾಡ್ಯಾರ. ಎಷ್ಟೋ ಜನ ಆರ್ ಸಿ ಬಿ ಗೆದ್ದಿಲ್ಲಪ್ಪ ಅಂದ್ಕೆ ಸತ್ತವ್ರನ್ನೂ ಅದಾರ. ಆದ್ರೆ ಹಿಂಗೆ ನಿಮ್ಮ ಪ್ರಾಣನೇ ನೀವೇ ಒತ್ತಿ ಇಡುವಂಥದ್ದು ಉದ್ದೇಶ ಏನು? ಅದನ್ನು ನಾನು ನಿಮ್ಗೆ ಕೇಳೋದು. ಒಟ್ಟು 12 ಮಂದಿ ಸಾವು, 23-15 ಜನ ಇನ್ನೂ ಟ್ರೀಟ್ಮೆಂಟ್ ಒಳಗದಾರ, ಅಸ್ವಸ್ಥ ಅಂತ ಕೇಳತ್ತಾರ. ಇದಕ್ಕೆಲ್ಲ ಯಾರು ಹೊಣೆ ನೋಡಿ? ಇದೆಲ್ಲ ಹುಚ್ಚುತನ ಬಿಟ್ಟು ನಿಮ್ಮ ಪ್ರಾಣ ನೀವು ಸುರಕ್ಷತೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟೋ ಕನಸು ಹೊತ್ಕೊಂಡು ಕೂತಿರ್ತಾರೆ. ನೀವೆಲ್ಲ ಹಿಂಗೆ ಮಾಡೋದು, ಹುಚ್ಚುಸ್ತನ ಮಾಡೋದು ಸರಿಯಲ್ಲ. ಪ್ಲೀಸ್ ನಿಮಗೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ಅವರು ಪೊಲೀಸರು ಎಷ್ಟಂತ ಅವ್ರನ್ನೂ ನಿಮಗೆ ಕಾಪಾಡ್ತಾರೆ. ಎಷ್ಟೋ ಕೋಟಿ ಜನ ನೀವು ನೋಡ್ತಾ ಇದ್ದೀರಾ, ನಿನ್ನೆ ನೋಡಿರ್ಬೋದು. ಎಷ್ಟೋ ಕೋಟಿ ಜನ ಇಡೀ ವಿಧಾನಸೌಧ ತುಂಬ ಸುತ್ತಮುತ್ತಲು ತುಂಬಿತ್ತು ಜನ. ಅಂಥದ್ರಲ್ಲಿ ಕೆಲವೊಂದು ನನ್ನ ಮಕ್ಕಳು ಅಂತ ಹೇಳ್ತೀನಿ ನಾನು, ಕೆಲವೊಂದು ನನ್ನ ಮಕ್ಕಳು ಬಸ್ ಮೇಲೆ ಹತ್ತೋದು, ಡ್ಯಾನ್ಸ್ ಮಾಡೋದು, ಗಿಡದ ಮೇಲೆ ಹತ್ತೋದು, ಒಬ್ಬರ ಮೇಲೆ ಒಬ್ಬರು ಹತ್ತೋದು, ಏನಿತ್ತು ಹೇಳು? ಇವಾಗ ನೋಡಿ, ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೈನ್ ಒಳಗಡೆ ತೋರಿಸ್ತಾ ಇದ್ದಾರೆ. ಸ್ಟಾರ್ ಸ್ಪೋರ್ಟ್ಸ್ 1, ಸ್ಟಾರ್ ಸ್ಪೋರ್ಟ್ಸ್ 2, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಎಲ್ಲ ಕಡೆಯೂ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದಿತ್ತಲ್ಲ. ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಅಭಿಮಾನ ಹೌದು, ನಾವು ಅಭಿಮಾನಿನೇ, ಒಂದು ಆರ್ ಸಿ ಬಿ ಮೇಲೆ ಅಭಿಮಾನಿ ಅದೇ ನಮಗನು. ಆದರೆ ಹಿಂಗೆ ನಿಮ್ಮ ಪ್ರಾಣ ನೀವು ಒತ್ತಿಡುವಂಥದ್ದು ಉದ್ದೇಶ ಏನಾಗಿತ್ತು? ಇದನ್ನು ನಾನು ನಿಮ್ಗೆ ಕೇಳ್ತೀನಿ. ಇವಾಗ ಆರ್ ಸಿ ಬಿ ಕಪ್ ಗೆದ್ದಿದೆ, ಇದೊಂದು ಖುಷಿ ಅಂತ ನಾನು ಅನ್ನಲ್ಲ. ಯಾಕಪ್ಪ ಅಂತಂದರೆ ಎಷ್ಟೋ 12 ಮಂದಿ ಸಾವು ಅಂತಂದರೆ ಸುಮ್ಮನಲ್ಲ. 12 ಮಂದಿ ಸಾವು ಹೋಗಿದೆ. ಇನ್ನೂ 23-15 ಜನ ಇನ್ನೂ ಅಸ್ವಸ್ಥ ಒಳಗಿದ್ದಾರೆ. ನೋಡಿ, ನಿಮ್ಮ ಪ್ರಾಣ
ಹತೋಟಿಯಲ್ಲಿ ಇಟ್ಕೊಳ್ಳಿ. ಯಾರಿಗೂ ಏನಾಗಬಾರ್ದು. ನೀವೆಲ್ಲರೂ ಆರ್ ಸಿ ಬಿ ಸಲುವಾಗಿ, ಆರ್ ಸಿ ಬಿ ಅಭಿಮಾನ ಇದ್ದರೆ, ಆರ್ ಸಿ ಬಿ ಮೇಲೆ ನಿಮ್ಮ ಒಂದು ಕನಸು ಇದ್ದರೆ ನೀವೆಲ್ಲರೂ ನಿಮ್ಮ ಪ್ರಾಣ ನಿಮ್ಮ ಸುರಕ್ಷತೆಯಲ್ಲಿ ಇಟ್ಕೋರಿ. ನೀವು ಮನೆ ಹೋರಿ, ನೀವು ಚಂದಿರಷ್ಟೇ. ಯಾಕಪ್ಪ ಅಂತಂದ್ರೆ ನಿನ್ನೆ ಮಾಡ್ಬೇಕಂತಿದ್ದೆ ನಾನು ವಿಡಿಯೋ, ಆದರೆ ಅದು ನಿನ್ನ ಸ್ವಲ್ಪ ನನಗೆ ಟೈಮ್ ಸಿಗಲಿಲ್ಲ. ನಿನ್ನ ಟಿ ವಿನೇ ನೋಡ್ತಾ ಇದ್ದೆ, ಅದ್ರ ಸಲುವಾಗಿ ನನಗೆ ಟೈಮ್ ಸಿಗಲಿಲ್ಲ. ಅದ್ರ ಸಲುವಾಗಿ ಇವತ್ತು ಮುಂಜಾನೆ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಭಾಳ ದುಃಖ ಆಗುತ್ತೆ ರೀ. ಈ ಕಡೆ ಆರ್ ಸಿ ಬಿ ಕಪ್ ಗೆದ್ದಿದ್ದು ಒಂದು ಖುಷಿ ಆದರೆ, ಈ ಕಡೆ 12 ಜನ ಸಾವು ಅಂದರೆ ಸುಮ್ಮನೆನಾ? 15 ಜನ ಇನ್ನೂ ಅಸ್ವಸ್ಥಗೊಳಗಿದ್ದಾರೆ. ವೈದ್ಯ ಆಸ್ಪತ್ರೆ ಒಳಗಡೆ. ನೀವು ನಿಮ್ಮ ಪ್ರಾಣ ನೀವು ಸುರಕ್ಷತೆಯಲ್ಲಿ ಇಟ್ಕೊಳ್ಳಿ. ಇದೊಂದೇ ನಾನು ಕೇಳ್ಕೊತೀನಿ. ನಮಸ್ಕಾರ.